ಮತ್ತು ಗೆಳತಿಯರೇ, ಹಣ, ಆಸ್ತಿ, ಸಂಪತ್ತು, ದುಡ್ಡು, ಹೆಸರು ಇವುಗಳ ಮುಂದೆ ಈಗಿನ ಕಾಲದಲ್ಲಿ ಯಾವ ಸಂಬಂಧನೇ ಆಗ್ಲಿ ಸ್ನೇಹನೇ ಆಗ್ಲಿ ನಿಲ್ಲಲ್ಲ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತದ ಪ್ರಸಿದ್ಧ ಸ್ಟಾರ್ ಹೀರೋಯಿನ್ ಹಸೀನ್. ಈ ಹಸೀನ್ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಡೆಸಿ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದು ಒಂದೇ ಸಾರಿ ಬಾಲಿವುಡ್ಗೂ ಎಂಟ್ರಿ ಕೊಟ್ಟು ಅಮೀರ್ ಖಾನ್ ಜೊತೆ ಗಜನಿ ಎಂಬ ಸಿನಿಮಾದಲ್ಲಿ ನಡೆಸಿ ಆ ಸಿನಿಮಾ ಆಗಿನ ಕಾಲದಲ್ಲೇ 100 ಕೋಟಿಗಿಂತ ಅತಿ ಹೆಚ್ಚಿನ ಕಲೆಕ್ಷನ್ ಮಾಡಿದ್ದರಿಂದ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ಸಲ್ಮಾನ್ ಖಾನ್ಗೆ ತುಂಬಾ ಹತ್ರ ಆಗಿ ಭಾರತದ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್ ಮೈಕ್ರೋಮ್ಯಾಕ್ಸ್ ಕಂಪನಿ ಓನರ್ ರಾಹುಲ್ ಶರ್ಮನ್ನ ಮದುವೆ ಆಗಿದ್ಲು. ಆದ್ರೆ ಈಗ ಅವಳ ಸಂಸಾರ ಹಾಳಾಗಿ ಹಳ್ಳ ಹಿಡಿದು ಡೈವರ್ಸ್ ಹಂತಕ್ಕೆ ಬಂದು ನಿಂತಿದೆ. ಅಸಲಿಗೆ ನಡೆದಿದ್ದೇನು ಅಂತ ನೋಡಿದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಸೀನ್ ಮತ್ತು ತೆಲುಗಿನ ಬಾಲಕೃಷ್ಣ ನಡುವಿನ ಸಂಬಂಧ ಮುರಿದು ಬೀಳಲು ಕಾರಣ ಏನು? ಸೂರ್ಯ ಹಸೀನ್ಗಾಗಿ ಜ್ಯೋತಿಕನ್ಗೆ ಮೋಸ ಮಾಡಿದ್ನ? ಪುರಿ ಜಗನ್ನಾಥ್ ಮತ್ತು ರಕ್ಷಿತಾ ನಡುವಿನ ಸಂಬಂಧ ಮುರಿದು ಬೀಳಲು ಹಸೀನ್ ಕಾರಣನ? ಹಸೀನ್ ಸಲ್ಮಾನ್ ಖಾನ್ ನಡುವೆ ಆ ರಾತ್ರಿ ನಡೆದಿದ್ದೇನು? ಹಸೀನ್ ಹಣಕ್ಕಾಗಿ ತನ್ನ ಗಂಡನಿಗೆ ಮೋಸ ಮಾಡಿದ್ಲ ಎಂಬ ಎಲ್ಲ ಆಸಕ್ತಿ ಭರಿತ ರಹಸ್ಯದಾಯಕ ಕುತೂಹಲಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿಯ ಎಲ್ಲಾ ರೋಚಕ ಕುತೂಹಲಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹಸೀನ್ ತೊಟ್ಟುಂಕಲ್ ಅಲಿಯಾಸ್ ಹಸೀನ್ ಹುಟ್ಟಿದ್ದು 1985 ಇಸ್ವಿ ಅಕ್ಟೋಬರ್ 26ನೇ ತಾರೀಕು ಕೇರಳದ ಕೊಚ್ಚಿನ್ನಲ್ಲಿನ ಒಂದು ಮಲಯಾಳಿ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ತಂದೆ ಜೋಸೆಫ್, ತಾಯಿ ಸೆಲೆನ್. ಇನ್ನಿವರ ತಂದೆ ತಮ್ಮ ಯೌವನದಲ್ಲಿ ಸಿಬಿಐ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಆದ್ರೆ ಆಗ ಇವರ ಮೇಲೆ ಕೇಳಿ ಬಂದ ಭ್ರಷ್ಟಾಚಾರದ ಆರೋಪದಿಂದ ಬೇಜಾರಾಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಸೇರ್ಕೊಂಡ್ರು. ಇನ್ನು ನಂತರ ಮನೆ ನಡೆಸಲು ಕಷ್ಟವಾಗಿ ಬೇರೆ ದಾರಿನೇ ಇಲ್ಲದೆ ಒಂದು ಸಣ್ಣ ಆಟೋಮೊಬೈಲ್ ಸ್ಟೋರ್ ನ ಶುರು ಮಾಡಿದ್ರು. ಆಗ ಅದೇ ಸಮಯದಲ್ಲಿ ತಮ್ಮ ಕುಟುಂಬದ ಸಂಬಂಧಿಕರ ಹುಡುಗಿಯಾದ ಅದಾಗ್ಲೇ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಸೆಲೆನ್ ಜೊತೆ ಜೋಸೆಫ್ಗೆ ಮದುವೆ ಫಿಕ್ಸ್ ಮಾಡಿ 1983ರಲ್ಲಿ ಕುಟುಂಬದವರೆಲ್ಲರ ಸಮಕ್ಷಮದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದಾಗ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಹಸೀನ್ ಎಂಬ ಒಂದು ಸುಂದರ ಹೆಣ್ಣು ಮಗು ಒಬ್ಳು ಜನಿಸಿದ್ಲು. ಇನ್ನು ಹುಟ್ಟಿದ್ದು ಹೆಣ್ಣು ಮಗು ಆಗಿದ್ದರಿಂದ ಚಿಕ್ಕ ವಯಸ್ಸಿನಿಂದ ಆ ಮಗುವನ್ನ ತುಂಬಾ ಚೆನ್ನಾಗಿ ಸಾಕಿ ಬೆಳೆಸಿದ್ರು. ನಂತರ ಹಸೀನ್ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಕೊಚ್ಚಿನ್ನಲ್ಲಿನ ಸೇಂಟ್ ತೆರೆಸಾ ಸ್ಕೂಲ್ನಲ್ಲಿ ಓದಿದ್ಲು. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಈಕೆಗೆ ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ಎಲ್ಲರೂ ಇವಳ ಡ್ಯಾನ್ಸ್ ನೋಡಿ ಮೆಚ್ಚಿಕೊಂಡಿದ್ದು ಇವಳನ್ನ ತುಂಬಾನೇ ಹೊಗಳ್ತಾ ಇದ್ರು. ಇದು ಹೀಗೆ ಇದ್ರೆ ಹಸೀನ್ ತಾಯಿಗೆ ಮಾತ್ರ ಹೇಗಾದ್ರೂ ಮಾಡಿ ಮಗಳನ್ನ ದೊಡ್ಡ ಮಾಡೆಲ್ ಮಾಡಿ ನಂತರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಬಹಳನೇ ಇತ್ತು. ಇದರಿಂದ ಆಕೆಗೆ ತಿಳಿದಿದ್ದ ಆಡ್ ಏಜೆನ್ಸಿನ ಕಾಂಟ್ಯಾಕ್ಟ್ ಮಾಡಿದಾಗ 10 ವರ್ಷದ ವಯಸ್ಸಿನ ಹಸೀನ್ ಆ ಸಮಯದಲ್ಲಿ ನೋಡಲು ಬಹಳ ಸುಂದರವಾಗಿದ್ದುದರಿಂದ ಪಿಪಿಎಲ್ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ನಟಿಸುವ ಅವಕಾಶ ಇವಳಿಗೆ ಸಿಕ್ಕಿ, ಇನ್ನು ಈ ಅಡ್ವರ್ಟೈಸ್ ನಂತರ ಟೆಲಿಕಾಸ್ಟ್ ಆಗಿದ್ದರಿಂದ ಹಸೀನ್ಗೆ ಒಳ್ಳೆ ಗುರುತು ಅನ್ನೋದು ಸಿಕ್ಕಿ ಒಂದರ ಹಿಂದೆ ಒಂದರಂತೆ ಕೆಲವು ಸೋಪ್ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ, ಜ್ಯುವೆಲರಿ ಆಡ್ಸ್ ಗಳಲ್ಲಿ ಈಕೆ ಕಾಣಿಸ್ಕೊಂಡ್ಲು. ಈ ರೀತಿ ಇವಳು ಒಂದ್ ಕಡೆ ಮಾಡ್ಲಿಂಗ್ ಮಾಡ್ತಾನೆ, ಇನ್ನೊಂದು ಕಡೆ ತನ್ನ ಸ್ಕೂಲ್ ಎಜುಕೇಶನ್ ನ ಕೂಡ ಕಂಟಿನ್ಯೂ ಮಾಡುತ್ತಾ ಜೊತೆಗೆ ಓದಿನಲ್ಲಿ ತುಂಬಾನೇ ಈಕೆಗೆ ಆಸಕ್ತಿ ಇದ್ದುದರಿಂದ ಬಹಳನೇ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಆದ್ರೆ ಇವಳ ತಾಯಿಗೆ ಮಾತ್ರ ಮಗಳನ್ನು ಡಾಕ್ಟರ್ ಮಾಡೋದು ಇಷ್ಟ ಇರಲಿಲ್ಲ. ಹೇಗಾದ್ರೂ ಮಾಡಿ ಇವಳನ್ನ ದೊಡ್ಡ ಹೀರೋಯಿನ್ ಆಗಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣನ ದುಡಿಬೇಕು ಅಂತ ಅವಳಿಗೆ ಆಸೆ ಇತ್ತು. ಇನ್ನು ಇವರ ದುರಾದೃಷ್ಟಕ್ಕೆ ಇದೇ ಸಮಯದಲ್ಲಿ ಹಸೀನ್ ತಂದೆಗೆ ಬಿಸ್ನೆಸ್ ಅಲ್ಲಿ ಫುಲ್ ಲಾಸ್ ಆಗಿ ಆರ್ಥಿಕವಾಗಿ ತುಂಬಾನೇ ತೊಂದರೆಗಳಾಗಿ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಯಿತು. ಇದರಿಂದ ಬೇರೆ ದಾರಿನೇ ಇಲ್ಲದೆ ಮನೆಯ ಎಲ್ಲಾ ಜವಾಬ್ದಾರಿಗಳು ಹಸೀನ್ ತಾಯಿ ಮೇಲೇನೆ ಬಿದ್ದು ಆಕೆಯ ಸಂಪಾದನೆಯಿಂದಾನೆ ಸಂಸಾರ ನಡೆಯುತ್ತಾ ಇದ್ದುದರಿಂದ ಹೇಗಾದ್ರೂ ನಮ್ಮ ಮನೆಯ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬೇಕು, ಅದಕ್ಕಾಗಿ ಹಸೀನ್ನ ಸಿನಿಮಾಗೆ ಸೇರಿಸಿ ದೊಡ್ಡ ಹೀರೋಯಿನ್ ಆಗಿ ಮಾಡ್ಲೇಬೇಕು ಅಂತ ಹಸೀನ್ ತಾಯಿ ಡಿಸೈಡ್ ಆಗಿ ಅವಳಿಗೆ ಅಂತ ಒಂದು ಫೋಟೋ ಶೂಟ್ ಮಾಡಿಸಿ ಆ ಫೋಟೋನ ತಮಗೆ ಪರಿಚಯವಿದ್ದ ಸಿನಿಮಾ ಮ್ಯಾನೇಜರ್ ಒಬ್ಬನಿಗೆ ತೋರಿಸಿ ನನ್ನ ಮಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸಿ ಅಂತ ಕೇಳಲು ಆರಂಭಿಸಿದ್ರು. ಇನ್ನು ಇವರ ಅದೃಷ್ಟಕ್ಕೆ ಅದೇ ಸಮಯದಲ್ಲಿ ಅದಾಗ್ಲೇ ಮಲಯಾಳಂನಲ್ಲಿ ಟಾಪ್ ಡೈರೆಕ್ಟರ್ ಆಗಿದ್ದ ಸತ್ಯಂ ತಾನು ತೆಗೆಯುತ್ತಿದ್ದ ತನ್ನ ಮುಂದಿನ ಸಿನಿಮಾ ನರೇಂದ್ರನ್ ಮಾರನ್ ಜೈಕಾಂತನ್ ವಕಾ ಎಂಬ ಸಿನಿಮಾಗೆ ಒಬ್ಳು ಹೀರೋಯಿನ್ ಪಾತ್ರ ಮಾಡೋಕೆ ಸುಂದರವಾಗಿರುವ ಹುಡುಗಿ ಬೇಕಾಗಿದ್ದಾಳೆ ಅಂತ ಹುಡುಕುತ್ತಿದ್ದಾರೆ ಎಂಬ ವಿಷಯ ತಿಳಿದುಕೊಂಡ ಹಸೀನ್ ಆ ಸಿನಿಮಾ ಆಡಿಷನ್ಗೆ ಹೋದಾಗ ಅವಳ ಅಂದ ಚಂದ ಸೌಂದರ್ಯ ಎಲ್ಲ ಆ ಸಿನಿಮಾ ಡೈರೆಕ್ಟರ್ ಸತ್ಯಂಗೆ ಬಹಳನೇ ಇಷ್ಟ ಆಗಿ ಅವನು ಇವಳಿಗೆ ಚಾನ್ಸ್ ಕೊಟ್ಟ.
ನಂತರ ಹಸೀನ್ಗೆ ಸತ್ಯಂ ಜೊತೆ ಒಳ್ಳೆ ಪರಿಚಯವಾಗಿ ಅದು ಸ್ನೇಹವಾಗಿತ್ತು. ಆದ್ರೆ ಇಷ್ಟೆಲ್ಲ ಆದ್ರೂ ಇವಳ ಅದೃಷ್ಟ ಚೆನ್ನಾಗಿರದೆ ಈ ಸಿನಿಮಾ 2001 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿ ಹಸೀನ್ಗೆ ಆಕ್ಟಿಂಗೇ ಬರಲ್ಲ ಅಂತ ಜನ ಎಲ್ಲ ಮಾತನಾಡಲು ಆರಂಭಿಸಿದ್ದರಿಂದ ಹಸೀನ್ ತಾಯಿಗೆ ಬೇರೆ ದಾರಿನೇ ಇಲ್ಲದೆ ಅವಳನ್ನ ಆಕ್ಟಿಂಗ್ ಸ್ಕೂಲ್ಗೆ ಸೇರಿಸಿ ಇನ್ನೊಂದು ಕಡೆ ಅವಳನ್ನ ಸೆಕೆಂಡ್ PUC ಓದುವುದಕ್ಕಾಗಿ ಒಂದು ಕಾಲೇಜ್ಗೂ ಸೇರಿಸಿದ್ರು. ಆ ರೀತಿ ಯಾವಾಗ ಇವಳದ್ದು ಸೆಕೆಂಡ್ PUC ಎಜುಕೇಶನ್ ಮುಗಿತೋ ನಂತರ ಇವಳು ಮಲಯಾಳಂ ಸಿನಿಮಾಗಳಲ್ಲಿ ಟ್ರೈ ಮಾಡಿದಾಗ ಅಲ್ಲಿ ಸಿನಿಮಾದಲ್ಲಿ ಅವಕಾಶ ಬೇಕು ಅಂತ ಅಂದ್ರೆ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಜೊತೆ ಎಲ್ಲ ಕ್ಲೋಸ್ ಆಗಿ ಇರಬೇಕಾಗಿದ್ದರಿಂದ ಜೊತೆಗೆ ಇವಳು ನಟಿಸಿದ ಮೊದಲ ಸಿನಿಮಾನೇ ದಾರುಣವಾಗಿ ಸೋತು ಹೋಗಿದ್ದರಿಂದ ಹಸೀನ್ ತಾಯಿ ತಮ್ಮ ಮನೆಯನ್ನ ಕೊಚ್ಚಿನ್ನಿಂದ ಹೈದರಾಬಾದ್ಗೆ ಬದಲಾಯಿಸಿ ಅಲ್ಲಿ ಸಿನಿಮಾದಲ್ಲಿ ಚಾನ್ಸ್ಗಾಗಿ ಟ್ರೈ ಮಾಡುತ್ತಾ ಇದ್ದಾಗಲೇ ಇನ್ನೊಂದು ಕಡೆ ಇವಳನ್ನ ಅಲ್ಲೇ ಡಿಗ್ರಿ ಕಾಲೇಜ್ ಒಂದಕ್ಕೆ ಕೂಡ ಸೇರಿಸಿದ್ರು. ಈ ಸಮಯದಲ್ಲಿ ಬೇರೆ ರಾಜ್ಯದ ಹುಡುಗಿರು ಅಂದ್ರೆ ಕರೆದು ತನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡುವ ಪೂರಿ ಜಗನ್ನಾಥ್ ಅದಾಗ್ಲೇ ಒಂದರ ಹಿಂದೆ ಒಂದರಂತೆ 8 ಸಿನಿಮಾಗಳನ್ನ ಇಟ್ಕೊಟ್ಟು ತಾನು ನಂತರ ತೆಗೆಯುತ್ತಿದ್ದ ತನ್ನ ಹೊಸ ಸಿನಿಮಾ ಅಮ್ಮ ನಾನಾ ಒ ತಮಿಳಮ್ಮಾಯಿ ಎಂಬ ಸಿನಿಮಾಗೆ ಹೀರೋಯಿನ್ ಹುಡುಕ್ತಿರುವ ಟೈಮ್ನಲ್ಲೇ ಒಬ್ಬ ಆರ್ಟಿಸ್ಟ್ ಕೋಆರ್ಡಿನೇಟರ್ ಮೂಲಕ ಪೂರಿ ಜಗನ್ನಾಥ್ ಹಸೀನ್ ಫೋಟೋಗಳನ್ನ ನೋಡಿದಾಗ ಅವಳ ಅಂದಕ್ಕೆ ಇವನು ಮನಸ್ಸೋತು ತನ್ನ ಮುಂದಿನ ಸಿನಿಮಾಗೆ ಇವಳನ್ನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ದ. ಇನ್ನು ಈ ಹಸೀನ್ ಪರಿಚಯ ಆಗುವ ತನಕ ಈ ಪೂರಿ ಜಗನ್ನಾಥ್ ತಮ್ಮ ಕನ್ನಡದ ಆಗಿನ ಕಾಲದ ಸ್ಟಾರ್ ನಟಿ ರಕ್ಷಿತಾ ಜೊತೆ ಓಡಾಡ್ತಿದ್ದ. ಆದ್ರೆ ಅದ್ಯಾವಾಗ ಹಸೀನ್ ಎಂಬ ಹೊಸ ಮಲಯಾಳಿ ಹುಡುಗಿ ಪರಿಚಯ ಇವನ್ಗಾಯ್ತೋ ಆಗಿನಿಂದ ಇವನು ರಕ್ಷಿತಾಯಿಂದ ದೂರಾಗಿ ಹಸೀನ್ ಅಂದಕ್ಕೆ ಶರಣಾಗಿ ತನ್ನ ಅಮ್ಮ ನಾನಾ ಒ ತಮಿಳಮ್ಮಾಯಿ ಎಂಬ ಸಿನಿಮಾಗೆ ಇವಳನ್ನೇ ಹೀರೋಯಿನ್ ಆಗಿ ಮಾಡಿಕೊಂಡು ರವಿತೇಜನ ಹೀರೋ ಆಗಿ ಸೆಲೆಕ್ಟ್ ಮಾಡಿ 6 ಕೋಟಿಯಲ್ಲಿ ತೆಗೆದ ಆ ಸಿನಿಮಾ 30 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಆಗ ಹಸೀನ್ ನಾನು ಬೆಳಿಬೇಕು ಅಂದ್ರೆ ಯಾವ್ದಾದ್ರು ಹೀರೋನು ಇಲ್ಲ ಡೈರೆಕ್ಟರ್ ಸಹಾಯ ತುಂಬಾನೇ ಬೇಕು ಎಂಬುದನ್ನ ಅರ್ಥ ಮಾಡಿಕೊಂಡು ಪೂರಿ ಜಗನ್ನಾಥ್ಗೆ ತುಂಬಾ ಹತ್ರ ಆಗಿ ಅವನು ಹೇಳಿದಕ್ಕೆಲ್ಲ ಒಪ್ಪಿಕೊಂಡು ಅವನ ಜೊತೆ ತುಂಬಾನೇ ಕ್ಲೋಸ್ ಆಗಿ ಒಂದರ ಹಿಂದೆ ಒಂದರಂತೆ ಅವನ ಡೈರೆಕ್ಷನ್ ನಲ್ಲಿ ಸಿನಿಮಾ ಮಾಡ್ತಿದ್ಲು. ಈ ರೀತಿ ಮುಂದೆ ಶಿವಮಣಿ ಎಂಬ ಸಿನಿಮಾಗೂ ಇವಳೇ ಹೀರೋಯಿನ್ ಕೂಡ ಆಗಿ ಅದಾಗ್ಲೇ ತೆಲುಗಿನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿದ್ದ ಅಮ್ಮ ನಾನಾ ಒ ತಮಿಳಮ್ಮಾಯಿ ಎಂಬ ಸಿನಿಮಾನ ತಮಿಳಿನಲ್ಲಿ ಕುಮಾರನ್ ಸನ್ ಆಫ್ ಮಹಾಲಕ್ಷ್ಮಿ ಅಂತ ಜಯಂ ರವಿ ರಿಮೇಕ್ ಮಾಡಿದಾಗ ಅದರಲ್ಲೂ ಹಸೀನ್ ಆಗಿ ಹೀರೋಯಿನ್ ಆಗುವ ಅವಕಾಶ ಸಿಕ್ಕಿ ಆ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಹಿಟ್ ಆಗುವುದರ ಜೊತೆಗೆ ಹಸೀನ್ಗೆ ಆ ಕಡೆ ತೆಲುಗು ಮತ್ತು ಈ ಕಡೆ ತಮಿಳು ಭಾಷೆಯ ಸಿನಿಮಾಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರಲು ಆರಂಭಿಸುವುದು. ಆದ್ರೆ ಅದೇ ಸಮಯದಲ್ಲಿ ಇವಳ ದುರಾದೃಷ್ಟಕ್ಕೆ ಪೂರಿ ಜಗನ್ನಾಥ್ಗೆ ತನ್ನ ಸಿನಿಮಾ ಪೋಕಿರಿ ನಂತರ ಇಲಿಯಾನ ಜೊತೆಗೆ ಬೆಳೆದ ಹತ್ತಿರದ ಸಂಬಂಧದ ಕಾರಣದಿಂದ ಅವನು ಇವಳಿಂದ ದೂರ ಆಗಿ ಇಲಿಯಾನ ಜೊತೆ ಹೆಚ್ಚಾಗಿ ಓಡಾಡಲು ಆರಂಭಿಸಿ ಅವಳಿಗೆ ತನ್ನ ಮುಂದಿನ ಎಲ್ಲಾ ಸಿನಿಮಾಗಳಲ್ಲೂ ಅವಕಾಶವನ್ನು ಕೊಡಲು ಆರಂಭಿಸಿದ್ದರಿಂದ ಹಸೀನ್ಗೆ ಬೇಜಾರಾಗಿ ಆಕೆ ಬಾಲಕೃಷ್ಣನ್ಗೆ ಹತ್ರ ಆಗಿ ಲಕ್ಷ್ಮೀ ನರಸಿಂಹ ಮತ್ತು ವೆಂಕಟೇಶ್ ಜೊತೆ ಘರ್ಷಣ, ಪ್ರಭಾಸ್ ಜೊತೆ ಚಕ್ರಮ್ ಅಂತ ಸಿನಿಮಾ ಮಾಡುತ್ತಾ ಇದ್ದಾಗಲೇ ತಮಿಳಿನಲ್ಲಿ ಇವಳು ಅಭಿನಯಿಸಿದ್ದ ಕುಮಾರನ್ ಸನ್ ಆಫ್ ಮಹಾಲಕ್ಷ್ಮಿ ಸಿನಿಮಾ ನೋಡಿ ಸೂಪರ್ ಸ್ಟಾರ್ ಸೂರ್ಯ ಇವಳನ್ನ ತನ್ನ ಮುಂದಿನ ಸಿನಿಮಾ ಗಜನಿಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿಕೊಂಡ. ಇನ್ನು ಈ ಸಿನಿಮಾ ಶೂಟಿಂಗ್ ನ ಸಮಯದಲ್ಲಿ ಸೂರ್ಯನಿಗೆ ಹಸೀನ್ ತುಂಬಾನೇ ಹತ್ರ ಆಗಿದ್ದರಿಂದ ಹಸೀನ್ ಮತ್ತು ಸೂರ್ಯ ಮದುವೆ ಆಗ್ತಿದ್ದಾರೆ. ಸೂರ್ಯ ಜ್ಯೋತಿನಿಂದ ದೂರ ಆಗಿ ಹಸೀನ್ಗೆ ತುಂಬಾ ಹತ್ರ ಆಗ್ತಿದ್ದಾನೆ ಎಂಬ ಮಾತುಗಳು ಕೇಳಿಬಂದಿತ್ತು. ಆದ್ರೆ ನಂತರ ಹಸೀನ್ಗೆ ಅಮೀರ್ ಖಾನ್ ಜೊತೆ ಹಿಂದಿಯಲ್ಲಿ ಗಜನಿ ಸಿನಿಮಾ ರಿಮೇಕ್ ನಲ್ಲಿ ನಟಿಸುವ ಅವಕಾಶ ಸಿಕ್ಕಿದ್ದರಿಂದ ಆಕೆ ಸೂರ್ಯನಿಂದ ದೂರಾಗಿ ತನ್ನ ಸಿನಿಮಾ ಕೆರಿಯರ್ ಕಡೆ ಆಸಕ್ತಿ ವಹಿಸಿದ್ಲು. ಇನ್ನು ಈ ಗಜನಿ ಸಿನಿಮಾದಲ್ಲಿ ಮೊದಲಿಗೆ ಅಮೀರ್ ಖಾನ್ ವಿದ್ಯಾ ಬಾಲನ್ಗೆ ಚಾನ್ಸ್ ಕೊಡಿ ಅಂತ ಆ ಸಿನಿಮಾ ಡೈರೆಕ್ಟರ್ AR ಮುರುಗದಾಸ್ಗೆ ಹೇಳಿದ್ರು ಕೂಡ AR ಮುರುಗದಾಸ್ ಅದಾಗೆ ಹಸೀನ್ ಜೊತೆ ಬೆಳೆದಿದ್ದ ಒಳ್ಳೆ ಸ್ನೇಹದ ಕಾರಣದಿಂದ ಅಮೀರ್ ಖಾನ್ ನ ಮನವೊಲಿಸಿ ಈ ಹುಡುಗಿ ಅದಾಗ್ಲೇ ತಮಿಳಿನಲ್ಲಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾಳೆ, ನಾನೇ ಆ ಸಿನಿಮಾನ ಡೈರೆಕ್ಷನ್ ಮಾಡಿದ್ದರಿಂದ ಇವಳೇ ಹೀರೋಯಿನ್ ಆದ್ರೆ ನನಗೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿದ್ದರಿಂದ ಅಮೀರ್ ಖಾನ್ ಕೂಡ ಬೇರೆ ದಾರಿ ಇಲ್ಲದೆ ಮುರುಗದಾಸ್ ಮಾತಿಗೆ ಒಪ್ಪಿಕೊಂಡು ಈ ರೀತಿಯಲ್ಲಿ ಈ ಸಿನಿಮಾ ಶೂಟಿಂಗ್ ಮುಗಿದು 2008 ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಕೂಡ ಆಗಿತ್ತು. ಇನ್ನು ಅದೇನು ಹಸೀನ್ ಅದೃಷ್ಟಾನೋ ಏನೋ ಎಂಬಂತೆ ಈ ಸಿನಿಮಾ ರಬ್ ನೆ ಬನಾ ದಿ ಜೋಡಿ ಎಂಬ ಶಾರುಖ್ ಖಾನ್ ಸಿನಿಮಾದ ಅಪೋಸಿಟ್ ಆಗಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಹಸೀನ್ಗೆ ಬಾಲಿವುಡ್ ನಲ್ಲಿ ಒಳ್ಳೆ ಗುರುತು ಅನ್ನುವುದು ಸಿಕ್ಕಿ ಬಾಲಿವುಡ್ ನಲ್ಲಿ ಹೀರೋಯಿನ್ ಆಗಿ ಒಂದರ ಹಿಂದೆ ಒಂದರಂತೆ ಅವಕಾಶಗಳು ಸಿಗಲು ಆರಂಭವಾಗಿ ಇದರಿಂದೇನೆ ಪಾಕೆಟ್ ಮಾರ್ ಎಂಬ ಹಿಂದಿ ಸಿನಿಮಾದಲ್ಲಿ ಇವಳಿಗೆ ಆಗಿನ ಕಾಲದ ಯುವ ನಟ ನೀಲ್ ನಿತಿನ್ ಮುಖೇಶ್ ಜೊತೆಗೂ ನಟಿಸುವ ಅವಕಾಶ ಸಿಕ್ಕಿ ಇವನು ಮತ್ತು ಹಸೀನ್ ನಡುವೆ ಒಳ್ಳೆ ಪರಿಚಯ ಕೂಡ ಆಗಿ ಆ ಪರಿಚಯ ಮುಂದೆ ಸ್ವಲ್ಪ ನಿಧಾನವಾಗಿ ಸಂಬಂಧವಾಗಿ
ನೀಲ್ ನಿತಿನ್ ಮುಖೇಶ್ನೆ ಹಸೀನ್ ಲವ್ ಮಾಡಲು ಆರಂಭಿಸಿದ್ಲು. ಇದು ಹೀಗೆ ಇದ್ರೆ ಬಾಲಿವುಡ್ ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಬೆಳಿಬೇಕು ಅಂದ್ರೆ ಸಲ್ಮಾನ್ ಖಾನ್ ಪ್ರೋತ್ಸಾಹ ಆಗಿನ ಕಾಲದಲ್ಲಿ ದುಬಾರಿ ಅವಶ್ಯಕತೆ ಇದ್ದುದರಿಂದ ಐಶ್ವರ್ಯ ರೈ, ಕತ್ರಿನಾ ಕೈಫ್ ನಂತ ನಟಿಯರು ಸಲ್ಮಾನ್ ಖಾನ್ ನಿಂದ ಸ್ಟಾರ್ ಹೀರೋಯಿನ್ ಗಳಾಗಿದ್ದರಿಂದ ಹಸೀನ್ ಕೂಡ ಸಲ್ಮಾನ್ಗೆ ಹತ್ರ ಆಗಿ ಅವನ ಜೊತೆ ಲಂಡನ್ ಡ್ರೀಮ್ಸ್ ಎಂಬ ಸಿನಿಮಾದಲ್ಲೂ ನಟಿಸಿದ್ಲು. ಆದ್ರೆ ಇವಳ ದುರಾದೃಷ್ಟಕ್ಕೆ ಆ ಸಿನಿಮಾ ಫ್ಲಾಪ್ ಆಯ್ತು. ಆದ್ರೆ ಸಲ್ಮಾನ್ ಅದಾಗಲೇ ಇವಳಿಗೆ ಹತ್ರ ಆಗಿದ್ದರಿಂದ ಅವನ ಜೊತೆ ಮತ್ತೆ ಇವಳಿಗೆ ರೆಡಿ ಎಂಬ ಸಿನಿಮಾದಲ್ಲೂ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಹಸೀನ್ ಹಿಂದಿಯಲ್ಲಿ ಸ್ಟಾರ್ ನಟಿಯಾಗಿ ಬೆಳೆದ್ಲು. ಇನ್ನು ಈ ಕಡೆ ಆಗ ಇದನ್ನೆಲ್ಲಾ ನೋಡುತ್ತಿದ್ದ ನೀಲ್ ನಿತಿನ್ ಮುಖೇಶ್ ಹಸೀನ್ ಸಲ್ಮಾನ್ಗೆ ಹತ್ರ ಆಗಿದ್ದರಿಂದ ಇವಳು ನನಗೆ ಮೋಸ ಮಾಡ್ತಿದ್ದಾಳೆ ಅಂತ ಡಿಸೈಡ್ ಆಗಿ ಇದರ ಬಗ್ಗೆ ಹಸೀನ್ ಕೇಳಿದಾಗ ಆಗ ಅವಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇದ್ದುದರಿಂದ ಇವರಿಬ್ಬರ ನಡುವಿನ ಸಂಬಂಧ ಮುರಿದು ಬಿದ್ದು ಹಸೀನ್ ಮತ್ತು ನೀಲ್ ನಿತಿನ್ ಮುಖೇಶ್ ಒಬ್ಬರಿಂದ ಒಬ್ಬರು ದೂರ ಆಗಿದ್ರು. ಇನ್ನಿದೇ ಸಂದರ್ಭದಲ್ಲಿ ಇದರಿಂದ ಬೇಜಾರಾದ ನೀಲ್ ನಿತಿನ್ ಮುಖೇಶ್ ಹಸೀನ್ ಒಬ್ಳು ಗೋಲ್ಡ್ ಡಿಗ್ಗರ್, ಸ್ವಾರ್ಥಿ ಅಂತ ಇವಳ ಮೇಲೆ ಬೇಜಾರ್ ಮಾಡ್ಕೊಂಡು ಹಸೀನ್ ನ ಬಾಯಿಗೆ ಬಂದ ಹಾಗೆ ಬೈದ. ಆದ್ರೆ ಇದರ ಬಗ್ಗೆ ಎಲ್ಲ ತಲೆನೇ ಕೆಡಿಸಿಕೊಳ್ಳದ ಹಸೀನ್ ಒಂದರ ಹಿಂದೆ ಒಂದರಂತೆ ಹಿಂದಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಒಳ್ಳೆ ದುಡ್ಡು ಮಾಡುತ್ತಾ ಸಖತ್ ನೇಮು ಫೇಮ್ ನ ಸಂಪಾದನೆ ಮಾಡಿದ್ದಂತ ಸಂದರ್ಭದಲ್ಲೇ ಶ್ರೀಲಂಕಾದಲ್ಲಿ ಇವಳನ್ನ ಒಂದು ಸಿನಿಮಾದ ಶೂಟಿಂಗ್ ನಡೆಯುತ್ತಿರಬೇಕಾದ್ರೆ ಅಲ್ಲೇ ಒಂದು ಅವಾರ್ಡ್ ಫಂಕ್ಷನ್ ಕೂಡ ಇದ್ದುದರಿಂದ ಇವಳನ್ನ ಆ ಫಂಕ್ಷನ್ಗೆ ಕರೆದಿದ್ರು. ಆದ್ರೆ ಆ ಸಮಯದಲ್ಲಿ ಶ್ರೀಲಂಕಾದಲ್ಲಿರುವ ತಮಿಳರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಆದ್ದರಿಂದ ಯಾವ ತಮಿಳ್ ಹೀರೋನೋ ಹೀರೋಯಿನ್ನು ಶ್ರೀಲಂಕಾ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಬಾರದು ಅಂತ ಅಲ್ಲಿನ ಸರ್ಕಾರ ಕಂಡೀಷನ್ ಹಾಕಿತ್ತು. ಆದ್ರೆ ಈ ವಿಷಯ ಗೊತ್ತಿದ್ರು ನಾನು ಅದಾಗಲೇ ಬಾಲಿವುಡ್ ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿದ್ದೀನಿ ಮತ್ತು ಕೈ ತುಂಬ ಅವಕಾಶಗಳು ಇಲ್ಲೇ ಸಿಗ್ತಾ ಇದೆ. ತಮಿಳುನಾಡಿನ ಗವರ್ಮೆಂಟ್ ಏನಂತ್ಕೊಂಡ್ರೆ ನನಗೇನು ಅಂತ ಅವರು ಕೊಟ್ಟಿದ್ದ ಎಚ್ಚರಿಕೆನ ನೆಗ್ಲೆಕ್ಟ್ ಮಾಡಿ ಶ್ರೀಲಂಕಾದಲ್ಲಿ ನಡೆಯುತ್ತಿದ್ದ ಆ ಅವಾರ್ಡ್ ಫಂಕ್ಷನ್ಗೆ ಇವಳು ಹೋಗಿದ್ದರಿಂದ ತಮಿಳು ಸಿನಿಮಾ ಇಂಡಸ್ಟ್ರಿ ಇವಳನ್ನ ತಮ್ಮ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಇವಳಿಗೆ ಯಾರು ಅವಕಾಶ ಕೊಡಬೇಡಿ ಅಂತ ಆದೇಶ ಮಾಡಿತ್ತು. ಆದ್ರೆ ಅದಾಗ್ಲೇ ಹಿಂದಿಯಲ್ಲಿ ಇವಳು ಸ್ಟಾರ್ ಹೀರೋಯಿನ್ ಆಗಿದ್ದರಿಂದ ಹಸೀನ್ ಅದರ ಬಗ್ಗೆ ಯೋಚನೆ ಮಾಡದೆ ನನಗೆ ತಮಿಳು ಸಿನಿಮಾಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದರಿಂದ ನಂತರ ಇವಳು ವಿಜಯ್ ಜೊತೆ ಸೇರಿ ಆಕ್ಟ್ ಮಾಡಿದ್ದ ಕಾವಲನ್ ಸಿನಿಮಾ ಶೂಟಿಂಗ್ ಮುಗಿದು 2 ವರ್ಷಗಳ ನಂತರ ರಿಲೀಸ್ ಆಗಿತ್ತು. ಇದೇ ಸಂದರ್ಭದಲ್ಲಿ ಹಸೀನ್ ದಕ್ಷಿಣ ಭಾರತದ ಸಿನಿಮಾಗಳಿಂದ ದೂರ ಆಗಿ ಒಂದು ಕಡೆ ಸಲ್ಮಾನ್ ಖಾನ್ ಜೊತೆ, ಇನ್ನೊಂದು ಕಡೆ ಅಕ್ಷಯ್ ಕುಮಾರ್, ಅಜಯ್ ದೇವಗನ್ಗೆ ಹತ್ರ ಆಗಿ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಆಗಿನ ಕಾಲದ ಬಿಸಿಯೆಸ್ಟ್ ಹೀರೋಯಿನ್ ಆಗಿ ಬೆಳೆದ್ಲು. ಈ ಸಮಯದಲ್ಲಿ ಅಕ್ಷಯ್ ಕುಮಾರ್ ಜೊತೆ ಕಿಲಾಡಿ 786 ಎಂಬ ಸಿನಿಮಾದಲ್ಲಿ ನಟಿಸುವಂತಹ ಸಂದರ್ಭದಲ್ಲಿ ಅವನ ಜೊತೆ ಇವಳಿಗೆ ಒಳ್ಳೆ ಪರಿಚಯ ಆಗಿ ಒಬ್ರಿಗೊಬ್ರು ಹತ್ರ ಆಗಿ ಪಾರ್ಟಿ ಪಬ್ಬು ಅಂತ ಸುತ್ತಾಡ್ಕೊಂಡು ಮಜಾ ಮಾಡುತ್ತಾ ಒಂದು ಅವಾರ್ಡ್ ಫಂಕ್ಷನ್ಗೆ ಅಕ್ಷಯ್ ಕುಮಾರ್ ಜೊತೆ ಇವಳು ಹೋಗಿದ್ದಾಗಲೇ ಅಲ್ಲಿ ಮೈಕ್ರೋಮ್ಯಾಕ್ಸ್ ಕಂಪನಿಯ ಸಿಇಒ ರಾಹುಲ್ ಶರ್ಮಾ ಅಕ್ಷಯ್ ಕುಮಾರ್ಗೆ ಕ್ಲೋಸ್ ಫ್ರೆಂಡ್ ಆಗಿದ್ದರಿಂದ ಅಕ್ಷಯ್ ಕುಮಾರ್ ಮೂಲಕ ಹಸೀನ್ಗೂ ಅವನ ಪರಿಚಯ ಆಗಿ ನಂತರ ಇವರಿಬ್ಬರು ಒಬ್ರಿಗೊಬ್ರು ಹತ್ರ ಆಗಿ ಪಾರ್ಟಿ ಪಬ್ಬು ಅಂತ ಸುತ್ತಾಡುತ್ತಾ ಒಂದಷ್ಟು ದಿನ ಡೇಟ್ ಮಾಡಿದ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದಿತ್ತು. ಇನ್ನು ರಾಹುಲ್ ಶರ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ 1979 ಇಸ್ವಿ ಜೂನ್ 6ನೇ ತಾರೀಕು ದಿಲ್ಲಿಯಲ್ಲಿನ ಮೀರತ್ ನಲ್ಲಿ ಒಂದು ಸಣ್ಣ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ. ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರೆ ತಾಯಿ ಹೌಸ್ ವೈಫ್ ಆಗಿದ್ರು. ಇವನಿಗೆ 4 ಜನ ತಂಗಿಯರು ಕೂಡ ಇದ್ದಾರೆ. ಚಿಕ್ಕ ವಯಸ್ಸಿನಿಂದ ಈ ರಾಹುಲ್ ಶರ್ಮಾ ಓದಿನಲ್ಲಿ ತುಂಬಾ ಚುರುಕಾಗಿದ್ದರಿಂದ ತುಂಬಾ ಓದಿ ಫ್ಯಾಮಿಲಿಗೆ ಆರ್ಥಿಕವಾಗಿ ಯಾವ ಸಮಸ್ಯೆನೂ ಇಲ್ಲದಾಗೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದ. ಈ ರೀತಿ ನಾಗ್ಪುರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪೂರ್ತಿ ಮಾಡಿ ಕೆನಡಾದಲ್ಲಿ ಟ್ರೈನಿಂಗ್ ಅಂತ ಹೋಗಿ ಅಲ್ಲಿ ಒಂದಿಷ್ಟು ಕೆಲಸ ಕಲಿತು ಮತ್ತೆ ಭಾರತಕ್ಕೆ ವಾಪಸ್ ಬಂದು ತಾನೇ ಓನ್ ಆಗಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಂಡು ಈ ರೀತಿ ಕೆಲವು ಫ್ರೆಂಡ್ಸ್ ಗಳ ಜೊತೆ ಸೇರಿ ಮೈಕ್ರೋಮ್ಯಾಕ್ಸ್ ಇನ್ಫಾರ್ಮೆಟಿಕ್ಸ್ ಅಂತ ಕಂಪನಿನ ಆರಂಭಿಸಿ ಅದರ ಮೂಲಕ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೆಲವು ಸಾಫ್ಟ್ವೇರ್ ಕಂಪನಿಗಳಿಗೂ ಇವನ್ನ ಸಪ್ಲೈ ಮಾಡ್ತಾ ಇದ್ದರಿಂದ ಈ ಕಂಪನಿಗೆ ಅತಿ ಕಡಿಮೆ ಸಮಯದಲ್ಲೇ ಒಳ್ಳೆ ಹೆಸರು ಅನ್ನೋದು ಬಂದು 2008ರಲ್ಲಿ ಮೈಕ್ರೋಮ್ಯಾಕ್ಸ್ ಎಂಬ ಮೊಬೈಲ್ ನ ಕೂಡ ಲಾಂಚ್ ಮಾಡಿ ಸ್ಮಾರ್ಟ್ ಫೋನ್ ನ ಅತಿ ಕಡಿಮೆ ಹಣಕ್ಕೆ ಅಂದ್ರೆ ಕೇವಲ 2900 ರೂಪಾಯಿಗೆ ಕೊಡಲು ಆರಂಭಿಸಿದ್ರಿಂದ ಈ ಮೊಬೈಲ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಅನ್ನೋದು ಬಂದಿದ್ದರಿಂದ ರಾಹುಲ್ ಶರ್ಮಾ ಅತಿ ಚಿಕ್ಕ ವಯಸ್ಸಿಗೆ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬದಲಾಗಿ ತನ್ನ ಕಂಪನಿನ ಪ್ರಮೋಟ್ ಮಾಡೋಕೆ ಅಂತ ಕೆಲವು ಸಿನಿಮಾ ಫಂಕ್ಷನ್ ಗಳಿಗೆ ಸ್ಪಾನ್ಸರ್ ಮಾಡುತ್ತಾ ಸೆಲೆಬ್ರಿಟಿಗಳಿಗೆ ಪಾರ್ಟಿನ ಆರ್ಗನೈಸ್ ಮಾಡುತ್ತಾ ಇದ್ದಾಗಲೇ ರಾಹುಲ್ ಶರ್ಮನ್ಗೆ ಹಸೀನ್ ಭೇಟಿಯಾಗಿ ಈ ರೀತಿ ಇವರಿಬ್ಬರ ಮಧ್ಯ ಒಳ್ಳೆ ಪರಿಚಯ ಆಗಿ ಆ ಪರಿಚಯ ನಂತರ ಪ್ರೀತಿಯಾಗಿ ಬದಲಾಗಿ ಅಷ್ಟೊತ್ತಾಗ್ಲೇ ಈ ಹಸೀನ್ಗೂ ಬಾಲಿವುಡ್ ನಲ್ಲಿ ಅವಕಾಶಗಳು ಕಡಿಮೆ ಆಗಿ ಅಲ್ಲಿನ ಹೆವಿ ಕಾಂಪಿಟೇಷನ್ ನ ಇವಳಿಂದ ತಡೆದುಕೊಳ್ಳೋಕೇನೆ ಆಗ್ಲೇ ಸ್ಟಾರ್ ಕಿಡ್ ಗಳ ಅವಳಿಗೆ ಜಾಸ್ತಿಯಾಗಿ ಸಾವಿರಾರು ಕೋಟಿಗಳ ಒಡೆಯನಾಗಿದ್ದ ಈ ರಾಹುಲ್ ಶರ್ಮನನ್ನೇ ಮದುವೆ ಆಗಿ ಲೈಫ್ ಅಲ್ಲಿ
ಸೆಟಲ್ ಆಗ್ಬೇಕು ಅಂತ ಅಂದ್ಕೊಂಡು 2016ನೇ ಇಸ್ವಿಯಲ್ಲಿ ಆ ಕಡೆ ಕ್ರಿಶ್ಚಿಯನ್ ಮತ್ತು ಈ ಕಡೆ ಹಿಂದೂ ಸಂಪ್ರದಾಯದ ಪ್ರಕಾರ ಇವರಿಬ್ರು ಮದುವೆ ಆಗಿ ಕಂಪ್ಲೀಟ್ ಆಗಿ ಸಿನಿಮಾಗಳಿಗೆ ಫುಲ್ ಸ್ಟಾಪ್ ಹಾಕಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 2017ನೇ ಇಸ್ವಿಯಲ್ಲಿ ಒಬ್ಳು ಮಗಳು ಕೂಡ ಜನಿಸಿದ್ಲು. ಆದ್ರೆ ಅದೇ ಸಮಯದಲ್ಲಿ ರಾಹುಲ್ ಶರ್ಮಾ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಬೆಳೆದು 16,000 ಕೋಟಿಗೂ ಅತಿ ಹೆಚ್ಚಿನ ಆಸ್ತಿನ ಸಂಪಾದನೆ ಮಾಡಿ ದೊಡ್ಡ ಉದ್ಯಮಿಯಾಗಿ ಅಶ್ವಿನ್ನ ಸುಖಸಾಗರದಲ್ಲಿ ತೇಲ್ಸಿದ್ದ. ಇದರಿಂದ ಈಕೆ ಕೂಡ ಗಂಡನ ಜೊತೆ ಹ್ಯಾಪಿಯಾಗಿನೇ ಲೈಫ್ ನ ಲೀಡ್ ಮಾಡ್ತಾ ಇದ್ಲು. ಈ ರೀತಿ ಇವನು ಆ ಕಡೆ 2008ರಿಂದ 2020ರವರೆಗೆ ತನ್ನ ಮೈಕ್ರೋಮ್ಯಾಕ್ಸ್ ಕಂಪನಿನ ಬಹಳ ಚೆನ್ನಾಗಿ ಬೆಳೆಸಿ ಆ ಮೊಬೈಲ್ಗಳಿಗೆ ಒಳ್ಳೆ ಮಾರ್ಕೆಟ್ ಬರುವಂತೆ ಮಾಡಿದ್ದ. ಆದ್ರೆ ಯಾವಾಗ ಪರಿಸ್ಥಿತಿ ಎದ್ಗೆಟ್ಟು ಕೊರೋನಾ ಸಮಯದಲ್ಲಿ ಇವನ ಕಂಪನಿಯ ಶೇರ್ಗಳು ಫುಲ್ ಬಿದ್ದೋಗಿ ಅದೇ ಸಮಯದಲ್ಲಿ ರೆಡ್ಮಿ, ರಿಯಲ್ಮಿ, ಆನರ್ ಅಂತ ಫೋನ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಅನ್ನೋದು ಬಂದಿದ್ದರಿಂದ ಮೈಕ್ರೋಮ್ಯಾಕ್ಸ್ ಕಂಪನಿ ಮೊಬೈಲ್ಗಳನ್ನ ಯಾರು ಪರ್ಚೇಸ್ ಮಾಡದೆ ಕಡಿಮೆ ದುಡ್ಡಿಗೆ ಸಿಗುತ್ತಿದ್ದ ಚೈನಾ ಮೊಬೈಲ್ನೇ ಜನ ಎಲ್ಲ ಯೂಸ್ ಮಾಡಲು ಆರಂಭ ಮಾಡಿದ್ದರಿಂದ ರಾಹುಲ್ ಶರ್ಮನ್ಗೆ ಫುಲ್ ಲಾಸ್ ಆಗಿ ಸಂಪಾದನೆ ಮಾಡಿದ್ದ 16,000 ಕೋಟಿನೂ ಹಾಳಾಗಿ ಮೈ ತುಂಬಾ ಸಾಲ ಮಾಡಿಕೊಂಡು ಸಾಲ ತೀರಿಸಲು ಆಗದೆ ಮಾನಸಿಕವಾಗಿ ಕುಗ್ಗಿ ಹೋದ. ಇನ್ನು ಇದರಿಂದ ಅಶ್ವಿನ್ ಮತ್ತು ರಾಹುಲ್ ಶರ್ಮನ ನಡುವೆ ಮನಸ್ತಾಪ ಆಗಿ ಜಗಳ ಜಾಸ್ತಿ ಆಗಿ ಇವರಿಬ್ರು ಆಗಿನಿಂದ ಬೇರೆ ಬೇರೆ ಮನೆಯಲ್ಲಿ ವಾಸಿಸಲು ಆರಂಭಿಸಿದ್ರು. ರಾಹುಲ್ ಶರ್ಮನ್ಗೂ ಅಷ್ಟೊತ್ತಾಗ್ಲೇ ಚೈನಾ ಮೊಬೈಲ್ಗಳ ಕಾಂಪಿಟೇಷನ್ ನ ನನ್ನ ಕಂಪನಿ ತಡೆಯೋಕ್ಕಾಗಲ್ಲ ಎಂಬ ಸತ್ಯ ಅರ್ಥ ಆಗಿ ಮೊಬೈಲ್ ಬಿಸ್ನೆಸ್ ಇಂದ ದೂರ ಆಗಿ ಮೆಷಿನರಿ ಪಾರ್ಟ್ಸ್ ಗಳ ಬಿಸ್ನೆಸ್ ನ ಆರಂಭಿಸಿ ಅದರಲ್ಲಿ ಬ್ಯುಸಿ ಆಗಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಅಶ್ವಿನ್ ಮಾತ್ರ ತನ್ನ ಮಗಳನ್ನ ಕರ್ಕೊಂಡು ಇದ್ಯಾವುದ್ರ ಬಗ್ಗೆನೂ ತಲೆಯನ್ನೇ ಕೆಡಿಸಿಕೊಳ್ಳದೆ ತನ್ನ ತಾಯಿ ಮನೆಗೆ ಹೋಗಿ ವಾಸ ಮಾಡ್ಕೊಂಡಿದ್ದಾಳೆ. ಇನ್ನಿದೇ ಮಧ್ಯದಲ್ಲಿ ಇವರಿಬ್ಬರ ಮಧ್ಯ ಡೈವರ್ಸ್ ಕೂಡ ಆಗಿದ್ದರಿಂದ ಅಶ್ವಿನ್ ತನ್ನ ಮಗಳ ಜವಾಬ್ದಾರಿಯನ್ನ ತಾನೇ ಈಗ ತೆಗೆದುಕೊಂಡು ಮತ್ತೆ ಜೀವನ ನಡೆಸಲು ಸಿನಿಮಾಗಳಿಗೆ ರಿಎಂಟ್ರಿ ಕೊಡಲು ಎಲ್ಲಾ ರೀತಿಯ ವರ್ಕೌಟ್ ಮಾಡ್ತಾ ಇದ್ದಾಳೆ. ಇನ್ನು ಅದಾಗ್ಲೇ ಇವಳ ಗಾಡ್ ಫಾದರ್ ಸಲ್ಮಾನ್ ಖಾನ್ಗೆ ಕೂಡ ಅಶ್ವಿನ್ ಮತ್ತೆ ಹತ್ರ ಆಗಿದ್ದು ಅವರ ಪ್ರೊಡಕ್ಷನ್ ಸಿನಿಮಾದಲ್ಲಿ ಅಶ್ವಿನ್ ಮತ್ತೆ ನಡೆಸುವ ಸಾಧ್ಯತೆಗಳು ಬಹಳನೇ ಇದೆ. ಅದಾಗೆ 39 ವರ್ಷ ವಯಸ್ಸಾಗಿರುವ ಅಶ್ವಿನ್ಗೆ ಯಾವ ರೀತಿಯ ಪಾತ್ರಗಳು ಮುಂದೆ ಸಿಗ್ತವೆ ಅಂತ ಕಾಲನೇ ಹೇಳಬೇಕು. ಅದಕ್ಕೆ ಹೇಳೋದು ಹಣ, ಆಸ್ತಿ, ಸಂಪತ್ತು ಅನ್ನುವುದು ಯಾವತ್ತೂ ಶಾಶ್ವತ ಅಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಇನ್ನು ಇಂಥ ಅಶ್ವಿನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.